ಇನ್ನೇನಂತ ಅಂದ್ರೆ ಸರ್ ಗಿಲ್ಲಿಯಿಂದ ಕಾವ್ಯ, ಕಾವ್ಯಯಿಂದ ಗಿಲ್ಲಿ. ಆಹ್, ಇದ್ರಲ್ಲಿ ಏನಾದ್ರು ಮತ್ತೆ ಗಿಲ್ಲಿನೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಲಾಸ್ಟ್ ನಾನು ಫೈನಲ್ ತನಕ ಕಾವ್ಯನ್ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನಂತ ಅಂದ್ರೆ ಇವಾಗ ನಾವು ನೋಡಿರ್ತೀವಿ. ವ್ಯೂವರ್ಸ್ ಆಗಿ ನಾವು ನೋಡಿದಾಗ ಏನಂತ ಅಂತಂದ್ರೆ, ಓಕೆ ಕಾವ್ಯ ಎಂಟರ್‌ಟೈನ್‌ಮೆಂಟ್ ಕೊಡ್ತಾ ಇರಲ್ಲ. ಆಮೇಲೆ ಅವರು ಟಾಸ್ಕಲ್ಲೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಆಮೇಲೆ ಅವ್ರು ಟಾಪ್ 4 ಕಂಟೆಸ್ಟೆಂಟ್ ಅಂದ್ರೆ ಟಾಪ್ 4 ಅಲ್ಲಿ ಬರ್ತಾರೆ. ಎಲ್ಲಾದ್ರೂ ನಿಮ್ಗೆ ಡ್ರಾಬ್ಯಾಕ್ ಆಯ್ತಾ ಇದು? ಆಕ್ಚುಲಿ ಧನುಷ್ ಅವರು ಟಾಪ್ 3 ಕಂಟೆಸ್ಟೆಂಟ್ ಆ ಟಾಪ್ 3 ಅಲ್ಲಿ ಇರ್ಬೇಕು ಅಂತ ಹೇಳಿ ಎಲ್ರು ಕೂಡ ಅನ್ಕೊಳ್ತಿದ್ರು. ಪಕ್ಕ ಟಾಪ್ 2 ಅಲ್ಲಿ ಇದ್ದೇ ಇರ್ತಾರೆ ಅಂತಾನೂ ಅಂತಿದ್ರು. ಎಲ್ಲಿ ನಿಮ್ದು ಡ್ರಾಬ್ಯಾಕ್ ಆಯ್ತು? ಅದು ನನಗೆ ಗೊತ್ತಿಲ್ಲ. ನನ್ನ ಆಟ ನಾನು ಆಡಿದ್ದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಡ್ರಾಬ್ಯಾಕ್ ಅಂತಂದರೆ ಅದೇ ನನ್ನ ವಿಷಯಕ್ಕೆ ಯಾರೂ ಬರ್ತಾ ಇರಲಿಲ್ಲ. ನಾನು ಮಾತಾಡಬೇಕಂದ್ರೆ ಯಾರೂ ರಾಂಗ್ ಅಂತ ಹೇಳ್ತಾ ಇರಲಿಲ್ಲ. ನಾನು ನಾಮಿನೇಟ್ ಮಾಡಿದಾಗಲೂ ಯಾವುದೋ ಚಟುವಟಿಕೆಯಲ್ಲೋ ಯಾರಾದರೂ ಒಬ್ರು ಹೆಸರನ್ನು ತೊಗೊಂಡ್ರು, ಅವ್ರು ಬಂದಾಗೂ ಯಾರೂ ನಂಗೆ ಅಪೋಸ್ ಮಾಡ್ತಾ ಇರಲಿಲ್ಲ. ಸೊ, ಆ ಸ್ಕ್ರೀನ್ ಸ್ಪೇಸ್ ನನಗೆ ಸಿಗಲಿಲ್ಲ ಅಂತ ಅನ್ಕೊತೀನಿ ಅಷ್ಟೇ. ಅದರಿಂದ ಡ್ರಾಬ್ಯಾಕ್ ಇದೆ ಅಂತ ಅನ್ಕೊತೀನಿ. ಓಕೆ ಸರ್. ಇನ್ನು ಅದೇ ರೀತಿಯಾಗಿ ಇವಾಗ ಗಿಲ್ಲಿ ಆಲ್ರೆಡಿ ವಿನ್ ಆಗಿದ್ದಾರೆ. ಅವ್ರ ಸ್ಟ್ರಾಟಜಿ ಮತ್ತೆ ನಿಮ್ಮ ಸ್ಟ್ರಾಟಜಿ ಎಲ್ಲಿ ಮಿಸ್ ಆಯ್ತು? ನಾನಿನ್ನು ಏನ್ ಕೊಡ್ಬೋದಿತ್ತು ಜನರಿಗೆ? ಏನನ್ಸುತ್ತೆ? ನನ್ನ ಕಡೆಯಿಂದ ನಾನು ಎಲ್ಲ ಕೊಟ್ಟಿದ್ದೀನಿ. ಹ್ಮ್. ಏನಕ್ಕೆ ಅದೇ ಹೇಳಿದ್ನಲ್ಲ, ಕಾಣಿಸ್ಕೊಂಡಿಲ್ಲ ಅಂದರೆ ಆ್ಯಕ್ಷನ್‌ಗೆ ರಿಯಾಕ್ಷನ್ ಏನೂ ಇರಲಿಲ್ಲ ನನಗೆ.